ಇವತ್ತು ನಾವು ವಿದ್ಯುತ್ ಪ್ರವಹಿಸ್ತಾ ಇರುವಂತಹ ಒಂದು ನೇರ ವಾಹಕದ ಸುತ್ತ ಉಂಟಾಗುವಂತಹ ಕಾಂತಕ್ಷೇತ್ರ ಇದೆಯಲ್ಲ, ಅದರ ರಚನಾ ವಿನ್ಯಾಸ ಹೇಗಿರುತ್ತೆ, ಹಾಗೆ ಅದನ್ನು ಸುಲಭವಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ಬಲಗೈಯ ಹಿಡಿಕೆ ನಿಯಮ ಏನನ್ನು ಸೂಚಿಸುತ್ತೆ ಅನ್ನೋದನ್ನ ಪ್ರಯೋಗ ಮಾಡೋದ್ರ ಮುಖಾಂತರ ಅಭ್ಯಾಸ ಮಾಡೋಣಲ್ಲ. ಸರಿ ಸರ್. ಅದಕ್ಕೆ ನಾವು ನೋಡಿ ಇಲ್ಲಿ ಒಂದು ನೇರ ವಾಹಕವನ್ನು ತೆಗೆದುಕೊಂಡಿದ್ದೇವೆ. ಹೆಚ್ಚು ಪರಿಣಾಮಕಾರಿಯಾಗಿರಲಿ ಅಂತ ಹೇಳಿ ಅನೇಕ ತಂತಿಗಳನ್ನು ಇಲ್ಲಿ ಒಟ್ಟಾರೆಯಾಗಿ ಜೋಡಿಸಿಬಿಟ್ಟು ಒಂದು ನೇರ ವಾಹಕವನ್ನು ಮಾಡಿಕೊಂಡಿದ್ದೇವೆ. ಇದಕ್ಕೆ ನಾನು ಧನಾಗ್ರವನ್ನು ಮತ್ತು ಋಣಾಗ್ರವನ್ನು ಸಂಪರ್ಕಕ್ಕೆ ಕಲ್ಪಿಸಿದ್ದೇನೆ. ಕಲ್ಪಿಸಿದ ನಂತರ ಇಲ್ಲಿ ನೋಡಿ ಕಬ್ಬಿಣದ ರಜವನ್ನು ಇಲ್ಲಿ ನಾನು ಸಿಂಪಡಿಸ್ತಾ ಇದ್ದೇನೆ. ಕಬ್ಬಿಣದ ರಜಗಳನ್ನು ಸಿಂಪಡಿಸಿದ ನಂತರ ಈಗ ಸ್ವಿಚ್ ಹಾಕ್ತಾ ಇದ್ದೇನೆ. ಇಲ್ಲಿ ಗಮನಿಸ್ತಾ ಇರಿ, ಏನಾಗುತ್ತೆ ಒಂದು ಸ್ವಲ್ಪ ನೋಡಿ. ಎಲ್ಲ ಮಕ್ಕಳು ಕೂಡ ಗಮನಿಸ್ತಾ ಇದ್ದೀರಲ್ಲ, ನೋಡಿ ಅದರ ಸುತ್ತಲೂ ಕೂಡ ಕಾಂತೀಯ ಬಲರೇಖೆಗಳು ಉಂಟಾಗ್ತಾ ಇವೆ. ಏಕಕೇಂದ್ರವನ್ನು ಹೊಂದಿರುವಂತಹ ಅನೇಕ ವೃತ್ತಗಳು ಅಲ್ಲಿ ಏರ್ಪಡ್ತಾ ಇವೆ ಅಲ್ವಾ. ಈಗ ವಿದ್ಯುತ್ ಅನ್ನೋದು ಈಗ ತಳಭಾಗದಿಂದ ಹೀಗೆ ಮೇಲ್ಭಾಗಕ್ಕೆ ಚಲಿಸ್ತಾ ಇದೆ. ಇಲ್ಲಿ ಧನಾಗ್ರದಿಂದ ಹೊರಟು ಹೀಗೆ ಮೇಲ್ಭಾಗಕ್ಕೆ ವಿದ್ಯುತ್ ಚಲಿಸ್ತಾ ಇದೆ. ಅದರ ಸುತ್ತಲೂ ಕೂಡ ಲಂಬವಾಗಿ, ಅದಕ್ಕೆ ಲಂಬವಾಗಿ ಕಾಂತಕ್ಷೇತ್ರ ಅನ್ನುವಂಥದ್ದು ಉಂಟಾಗ್ತಾ ಇದೆ. ಹಾಗೇನೆ ಅದನ್ನು ನಾವು ಇಲ್ಲಿ ಸಣ್ಣ ಸಣ್ಣ ಸೂಜಿ ಕಾಂತಗಳು ನನ್ನ ಬಳಿ ಇವೆ. ಅದನ್ನು ಇಲ್ಲಿಟ್ಟು ಒಂದು ಸಲ ಆ ರೇಖೆಗಳು ಹೇಗೆ ಉಂಟಾಗುತ್ತವೆ ಅನ್ನೋದನ್ನು ಗಮನಿಸೋಣ. ನೋಡಿ, ಈಗ ಎಲ್ಲ ಸೂಜಿ ಕಾಂತಗಳು ಸಹ ಉತ್ತರ ದಕ್ಷಿಣವಾಗಿ ನಿಂತಿವೆ, ಸಮತೋಲನ ಸ್ಥಿತಿಯಲ್ಲಿ, ಹೌದಲ್ವಾ? ಈಗ ನಾನು ಸ್ವಿಚ್ ಅನ್ನು ಹಾಕ್ತಾ ಇದ್ದೇನೆ. ಗಮನಿಸಿ, ಅದರಲ್ಲಿ ಉಂಟಾಗುವಂತಹ ಬದಲಾವಣೆಯನ್ನ ಗಮನಿಸಬೇಕೆಲ್ರೂ. ಎಲ್ಲವೂ ಕೂಡ ತಮ್ಮ ದಿಕ್ಕುಗಳನ್ನು ಬದಲಾಯಿಸಿ ವೃತ್ತಾಕಾರವಾಗಿ ನಿಂತಿವೆ ಈಗ, ಹೌದಲ್ವಾ? ಹಾಗಾದ್ರೆ ಈ ನೇರ ವಾಹಕಕ್ಕೆ ಏನಿದೆ, ವಿದ್ಯುತ್ ಪ್ರವಹಿಸ್ತಾ ಇರುವಂತಹ ನೇರ ವಾಹಕಕ್ಕೆ ಲಂಬವಾಗಿ ಕಾಂತೀಯ ಬಲರೇಖೆಗಳು ಈ ರೀತಿಯಾಗಿ ಉಂಟಾಗ್ತಾ ಇವೆ ಅನ್ನೋದನ್ನ ನಾವು ಗಮನಿಸಿದ್ವಿ. ಇದನ್ನ ಇನ್ನೂ ಹೆಚ್ಚು ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ ಬಲಗೈಯ ಹಿಡಿಕೆಯ ನಿಯಮ ಅಂತ ಒಂದು ನಿಯಮ ಇದೆ. ಅದನ್ನು ಬಳಸ್ಕೊಳ್ಳೋದ್ರ ಮುಖಾಂತರ ನಾವು ಹೆಚ್ಚು ಸುಲಭವಾಗಿ ಅರ್ಥ ಮಾಡ್ಕೊಳ್ಬಹುದು. ಇಲ್ಲಿ ನೋಡಿ, ಬಲಗೈಯನ್ನ ಈ ಆಕಾರವಾಗಿ ಮಡಚಲಾಗಿದೆ. ವಿದ್ಯುತ್ ಪ್ರವಹಿಸ್ತಾ ಇರುವಂತಹ ಒಂದು ವಾಹಕವನ್ನ ಮಧ್ಯಭಾಗದಲ್ಲಿ ಹೀಗೆ ಹಿಡ್ಕೊಂಡಿದ್ದಾರೆ ಅಲ್ವಾ. ನೋಡಿ, ಇಲ್ಲಿ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ತೋರಿಸ್ತಾ ಇದೆ. ಹೀಗೆ ವಿದ್ಯುತ್ ಪ್ರವಾಹದ ದಿಕ್ಕನ್ನು, ಉಳಿದಂತಹ 4 ಬೆರಳುಗಳು ಹೀಗೆ ಈ ವಾಹಕವನ್ನ ಹಿಡ್ಕೊಂಡಿದೆಯಲ್ಲ, ಹೀಗೆ ಅವು ಕಾಂತೀಯ ಬಲರೇಖೆಗಳ ದಿಕ್ಕನ್ನು ತೋರಿಸ್ತಾ ಇರುತ್ತೆ. ಈಗ ನೋಡಿ, ಇಲ್ಲಿ ಗಮನಿಸಿ, ಇಲ್ಲಿ ಅಳವಡಿಸ್ತಾ ಇದ್ದೇನೆ. ನೀವೀಗ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಏನಪ್ಪಾ ಅಂತಂದ್ರೆ, ಇಲ್ಲಿ ಸೂಜಿ ಕಾಂತಗಳನ್ನು ಇಟ್ಟಿದ್ದೀವಲ್ಲ, ಅವೆಲ್ಲವೂ ಕೂಡ ಉತ್ತರ ದಕ್ಷಿಣವಾಗಿ ಇವಾಗ ನಿಂತಿವೆ. ಆದರೆ ನಾನು ಒಂದ್ಸಲ ಸ್ವಿಚ್ ಅನ್ನು ಹಾಕಿದಾಗ ಅವು ಉತ್ತರ ದಕ್ಷಿಣವಾಗಿ ನಿಂತ್ಕೊಳ್ಳೋದಿಲ್ಲ, ಎಲ್ಲವೂ ಕೂಡ ವೃತ್ತಾಕಾರದ ಒಂದು ರಚನೆಯನ್ನು ಉಂಟು ಮಾಡುತ್ತವೆ. ಅದನ್ನು ನೀವು ಗಮನಿಸಬೇಕು. ನೋಡಿ, ಈಗ ಇಲ್ಲಿ ಸ್ವಿಚ್ ಅನ್ನು ಹಾಕಿದಾಗ ವಿದ್ಯುತ್ತು ಈ ದಿಕ್ಕಿನಲ್ಲಿ ಪ್ರವಹಿಸ್ತಾ ಇರುತ್ತೆ, ಹೌದಲ್ಲ? ಹಾಗೇನೆ ಕಾಂತೀಯ ಬಲರೇಖೆಗಳು ಈ ದಿಕ್ಕಿನಲ್ಲಿ ತಮ್ಮ ಕಾಂತಕ್ಷೇತ್ರವನ್ನ ಉಂಟು ಮಾಡ್ತಾ ಇರುತ್ತವೆ. ಗೊತ್ತಾಯ್ತಲ್ಲ? ಇದನ್ನ ಬಲಗೈಯ ಹಿಡಿಕೆಯ ನಿಯಮ ಅಂತ ಕರಿತೀವಿ. ಗೊತ್ತಾಯ್ತಲ್ಲ?